ಸ್ನೇಹಿತರೆ, ಗಾಡ್ ಆಫ್ ಹಿಸ್ಟ್ರಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ಸದಾಶಿವ ಎಂಬ ಮಹಾಶಕ್ತಿ 70,000 ಶಿವರಿಗೆ ಮರಣ ನೀಡಿ ತಾನು ಮರಣಿಸುವನು. ಈ ಸದಾಶಿವ ತನ್ನ ಶರೀರದಿಂದ ತ್ರಿಮೂರ್ತಿಗಳನ್ನ ಸೃಷ್ಟಿಸಿ ತನ್ನದೇ 5 ತಲೆಗಳಿಂದ 5 ಶಿವರನ್ನ ಸೃಷ್ಟಿಸಿದನು. ಅಷ್ಟೇ ಅಲ್ಲ, ಶ್ವೇತಕಲ್ಪದಲ್ಲಿ ಪಂಚಮುಖಗಳಿಂದ ಓಂಕಾರವನ್ನ ಸೃಷ್ಟಿಸಿ ಸನಾತನ ಧರ್ಮವನ್ನ ಆರಂಭಿಸಿದನು. ಸ್ನೇಹಿತರೆ, ಶಿವನ ತಂದೆಯಾಗಿರುವ ಸದಾಶಿವನ ಬಗ್ಗೆ ತಿಳಿಯದಿದ್ದಲ್ಲಿ ಶಿವಭಕ್ತರ ಜೀವನವೇ ಅಪೂರ್ಣ. ಹಾಗಾಗಿ ಭಗವಂತನಿಗೆ ಭಗವಂತನಾದ ಕರ್ಪೂರ ವರ್ಣದ ಸದಾಶಿವನ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಸದಾಶಿವನ ಜನನ. ಶಿವಪುರಾಣ ರುದ್ರ ಸಂಹಿತ ಸೃಷ್ಟಿಕಂಡ ಅಧ್ಯಾಯ 6 ಮತ್ತು 7 ಪ್ರಕಾರ ಶ್ವೇತಕಲ್ಪದಲ್ಲಿ ಪರಬ್ರಹ್ಮ ಯಾರ ಸಹಾಯವಿಲ್ಲದೆ ಸ್ವಯಂಭುವಾಗಿ ತನಗೋಸ್ಕರ ಪಂಚಮುಖ ಶಿವನ ಶರೀರವನ್ನ ಸೃಷ್ಟಿಸಿದನು. ಜೊತೆಗೆ ಸದಾಶಿವ ಎಂಬ ಹೆಸರನ್ನ ತನಗೆ ತಾನೇ ನಾಮಕರಣ ಮಾಡಿಕೊಂಡನು. ಇದೇ ರೀತಿ ಬ್ರಹ್ಮ ವೈವರ್ತ ಪುರಾಣ ಬ್ರಹ್ಮಕಂಡ ಅಧ್ಯಾಯ 2 ಮತ್ತು 3 ಪ್ರಕಾರ ರಥಾಂತರ ಕಲ್ಪದಲ್ಲಿ ಪರಬ್ರಹ್ಮ ಶ್ರೀಕೃಷ್ಣನಾದ. ಶ್ರೀಕೃಷ್ಣನ ಎಡಭಾಗದ ಮಾಂಸದಿಂದ ಪಂಚಮುಖ ಸದಾಶಿವನು ಜನ್ಮ ತಾಳಿದನು. ಸದಾಶಿವನ ಮರಣ. ಮಾರ್ಕಂಡೇಯ ಪುರಾಣ 43ನೇ ಅಧ್ಯಾಯ ಮತ್ತು ಶಿವಪುರಾಣ ರುದ್ರ ಸಂಹಿತಾ ಭಾಗ ಸೃಷ್ಟಿಕಂಡ 10ನೇ ಅಧ್ಯಾಯಗಳ ಪ್ರಕಾರ 100 ಬ್ರಹ್ಮ ಸಂವತ್ಸರಗಳು ಕಳೆದರೆ ಒಬ್ಬ ಬ್ರಹ್ಮ ಮರಣಿಸುವನು. ಇದೇ ರೀತಿ 730 ಬ್ರಹ್ಮರು ಮರಣಿಸಿದಾಗ 100 ವೈಷ್ಣವ ವರ್ಷಗಳಾಗಿ ಒಬ್ಬ ವಿಷ್ಣು ಮರಣಿಸುವನು. ಹೀಗೆಯೇ 730 ವಿಷ್ಣು ದೇವರು ಮರಣಿಸಿದಾಗ 100 ಶಿವ ಸಂವತ್ಸರಗಳು ಕಳೆದು ಒಬ್ಬ ಶಿವ ಮರಣಿಸುವನು. ಇದರಂತೆ ಗೂಗಲ್ನ ಮಾಹಿತಿಯ ಪ್ರಕಾರ 70,000 ಶಿವರು ಮರಣಿಸಿದಾಗ ಒಬ್ಬ ಸದಾಶಿವ ಮರಣಿಸುವನು. ಈ 70,000 ಶಿವರಿಗೆ ಮರಣ ನೀಡುವವನು ಸಾಕ್ಷಾತ್ ಸದಾಶಿವನೇ. ತ್ರಿಮೂರ್ತಿಗಳಿಗೆ ಜನ್ಮ ನೀಡಿದ ಸದಾಶಿವ. ಯಜುರ್ವೇದದ ಪ್ರಕಾರ ಸದಾಶಿವನ ಮೊದಲ ತಲೆಯಿಂದ ಆಕಾರ, 2ನೇ ತಲೆಯಿಂದ ಊಕಾರ, 3ನೇ ತಲೆಯಿಂದ ಮಾಕಾರ, 4ನೇ ತಲೆಯಿಂದ ನಾದ, 5ನೇ ತಲೆಯಿಂದ ಸಣ್ಣ ಬಿಂದುವನ್ನ ಸೃಷ್ಟಿಸಿದನು. ಈ ಪಂಚತತ್ವಗಳನ್ನ ಒಟ್ಟುಗೂಡಿಸಿ ಓಂಕಾರವನ್ನ ಸೃಷ್ಟಿಸಿದನು. ಈ ಪಂಚತತ್ವಗಳಾದ ಆಕಾರದಿಂದ ಬ್ರಹ್ಮ, ಊಕಾರದಿಂದ ವಿಷ್ಣು, ಮಾಕಾರದಿಂದ ಶಿವನಿಗೆ ಜನ್ಮ ನೀಡಿದನು. ಶಿವಪುರಾಣದ ಪ್ರಕಾರ ಶ್ವೇತಕಲ್ಪದಲ್ಲಿ ಸದಾಶಿವ ತನ್ನ ದೇಹದ ಎಡಭಾಗದ ಮಾಂಸವನ್ನ ಕಿತ್ತು ಅದಕ್ಕೆ ಅಮೃತವನ್ನ ಪ್ರವಾಹದಂತೆ ಸುರಿದು ಸತ್ವ, ರಜಸ್ಸು, ತಾಮಸ ಗುಣಗಳನ್ನ ಸೇರಿಸಿ ಮಹಾವಿಷ್ಣುವನ್ನ ಸೃಷ್ಟಿಸಿದನು. ಅದೇ ರೀತಿ ಸದಾಶಿವ ತನ್ನ ಶರೀರದ ಬಲಭಾಗದ ಮಾಂಸವನ್ನ ಕಿತ್ತು ಆ ಮಾಂಸವನ್ನ ವಿಷ್ಣುವಿನ ಗರ್ಭದಲ್ಲಿಟ್ಟು ಬ್ರಹ್ಮನನ್ನ ಸೃಷ್ಟಿಸಿ ಶ್ರೀಹರಿಯ ನಾಭಿ ಕಮಲದಿಂದ ಬ್ರಹ್ಮನಿಗೆ ಜನ್ಮ ನೀಡಿಸಿದನು. ಕೊನೆಯದಾಗಿ ಸದಾಶಿವ ತನ್ನ ಹೃದಯದಿಂದ ಶಿವನನ್ನ ಸೃಷ್ಟಿಸಿ ಬ್ರಹ್ಮನ ಕ್ರೋಧಾಗ್ನಿ ಮತ್ತು ಹುಬ್ಬುಗಳಿಂದ ಏಕಮುಖ ಶಿವನಿಗೆ ಜನ್ಮ ನೀಡಿಸಿದನು. ಸದಾಶಿವನ 5 ತಲೆಗಳಿಂದ 5 ಶಿವರ ಜನನ. ಶಿವಪುರಾಣ ಶತರುದ್ರ ಸಂಹಿತ 1ನೇ ಅಧ್ಯಾಯದ ಪ್ರಕಾರ ಸದಾಶಿವನ 5 ತಲೆಗಳಿಗೆ 5 ಹೆಸರುಗಳಿವೆ.
ಅವುಗಳೆಂದರೆ ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ, ಈಶಾನ. ಶ್ವೇತಲೋಹಿ ಕಲ್ಪದಲ್ಲಿ ಸದಾಶಿವನ ಮೊದಲ ತಲೆಯಿಂದ ಕೆಂಪು ಬಿಳಿ ಮಿಶ್ರಿತ ಮೈಬಣ್ಣದಿಂದ ಸದ್ಯೋಜಾತ ಶಿವನು ಜನ್ಮ ತಾಳಿದನು. ರಕ್ತ ಕಲ್ಪದಲ್ಲಿ ಸದಾಶಿವನ ಎರಡನೇ ತಲೆಯಿಂದ ಕೆಂಪು ಕಣ್ಣುಗಳಿರುವ ವಾಮದೇವ ಶಿವ ಜನ್ಮ ತಾಳಿದನು. ಪೀತವಾಸ ಕಲ್ಪದಲ್ಲಿ ಸದಾಶಿವನ ಮೂರನೇ ತಲೆಯಿಂದ ಹಳದಿ ಮೈಬಣ್ಣವಿರುವ ತತ್ಪುರುಷ ಶಿವ ಜನ್ಮ ತಾಳಿದನು. ಶಿವಕಲ್ಪದಲ್ಲಿ ಸದಾಶಿವನ ನಾಲ್ಕನೇ ತಲೆಯಿಂದ ಕಪ್ಪು ಮೈಬಣ್ಣವಿರುವ ಅಘೋರ ಶಿವ ಜನ್ಮ ತಾಳಿದನು. ವಿಶ್ವರೂಪ ಕಲ್ಪದಲ್ಲಿ ಸದಾಶಿವನ ಐದನೇ ತಲೆಯಿಂದ ವಿಷ್ಣುವಿನಂತೆ ಆಭರಣಗಳನ್ನ ಧರಿಸಿ ಅದ್ದೂರಿಯಾಗಿ ಕಂಗೊಳಿಸುತ್ತಿರುವ ಈಶಾನ ಶಿವ ಜನ್ಮ ತಾಳಿದನು. ಸದಾಶಿವನನ್ನ ಪೂಜಿಸುವ ವಿಧಾನ. ಶಿವನ ಮೊದಲ ತಲೆಯಾದ ಸದ್ಯೋಜಾತ ಶಿರಕ್ಕೆ ಸದ್ಯೋಜಾತಂ ಪ್ರಪದ್ಯಾಮಿ ಎನ್ನುತ್ತಾ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು. ಶಿವನ ಎರಡನೇ ತಲೆಯಾದ ವಾಮದೇವ ಶಿರಕ್ಕೆ ವಾಮದೇವಾಯ ನಮಃ ಎನ್ನುತ್ತಾ ಮೊಸರಿನ ಅಭಿಷೇಕ ಮಾಡಬೇಕು. ಶಿವನ ಮೂರನೇ ತಲೆಯಾದ ತತ್ಪುರುಷ ಶಿರಕ್ಕೆ ತತ್ಪುರುಷಾಯ ವಿದ್ಮಹೆ ಎನ್ನುತ್ತಾ ತುಪ್ಪದಿಂದ ಅಭಿಷೇಕಿಸಬೇಕು. ಶಿವನ ನಾಲ್ಕನೇ ತಲೆಯಾದ ಅಘೋರ ಶಿರಕ್ಕೆ ಅಘೋರೆಭ್ಯಮಃ ಎನ್ನುತ್ತಾ ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕು. ಕೊನೆಯದಾಗಿ ಐದನೇ ತಲೆಯಾದ ಈಶಾನ ಶಿರಕ್ಕೆ ಈಶಾನಃ ಸರ್ವ ವಿದ್ಯಾನಾಂ ಎನ್ನುತ್ತಾ ಸಕ್ಕರೆಯಿಂದ ಅಭಿಷೇಕ ಮಾಡಬೇಕು. ಇದಿಷ್ಟು ಇಂದಿನ ಸಂಚಿಕೆಯ ವಿಶೇಷವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವರಿಗೂ ಮಂಗಳವಾಗಲಿ.